ಹನುಮಾಯೇ ನಮೋ ನಮಃ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ನೋಡಿ, ವಿಶೇಷದಾಯಕವಾಗಿರತಕ್ಕಂಥದ್ದು ಡಿಸೆಂಬರ್ ಮಾಸದ ಮಿಥುನ ರಾಶಿ ಮಾಸ ಭವಿಷ್ಯದಲ್ಲಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಶುಭ ಫಲ ಇದೆ, ಅಶುಭ ಫಲ ಇದೆ ಎಂಬುದನ್ನು ತಿಳಿಸಿಕೊಡ್ತೇನೆ. ವಿಶೇಷವಾಗಿ ನೋಡಿ, ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಪ್ರಮುಖವಾಗಿರತಕ್ಕಂಥದ್ದು ನಿಮಗೀಗ ಸಂಪೂರ್ಣ ಗುರುಬಲವಿದೆ. ಯಾಕಂದರೆ ಈ ಮಾಸದಲ್ಲಿ ಸಂಪೂರ್ಣ ಗುರುಬಲ ಇರುವುದರಿಂದ ಸಾಕಷ್ಟು ವಿವಾಹಕ್ಕಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಮತ್ತು ನಿಮಗೆ ಯಾವುದೋ ಮಾಡಿದಂತಹ ಹಿರಿಯರು ಮಾಡಿದಂತಹ ಆಸ್ತಿ ವಿಷಯಗಳದ್ದಾಗಿರ್ಬೋದು, ಹಾಗೆ ನೀವು ಯಾವುದೇ ರೀತಿಯಲ್ಲಿ ಬದ್ಧತೆ ಬರ್ತಕ್ಕಂಥದ್ದಾಗಿರ್ಬೋದು, ಹಾಗೆ ಅಧಿಕಾರದಲ್ಲಿ ಬರತಕ್ಕಂಥ ಹಣಕಾಸಿನಲ್ಲಿ ದೊರೆತಕ್ಕಂಥದ್ದಾಗಿರ್ಬೋದು, ಹಾಗೆ ಹಿರಿಯರು ಮಾಡಿದಂತಹ ಕೆಲವೊಂದು ದುಡ್ಡು ಹಣಕಾಸು ಬರತಕ್ಕಂಥದ್ದಾಗಿರ್ಬೋದು, ಸಾಕಷ್ಟು ಈ ಮಾಸದಲ್ಲಿ ಅತಿ ಹೆಚ್ಚು ಗಳಿಕೆ ಆಗುವಂಥದ್ದು ಅವಕಾಶಗಳು ಜಾಸ್ತಿ ಇದೆ. ಯಾಕಂದರೆ ನೋಡಿ, ಸಂಪೂರ್ಣವಾಗಿ ಗುರುಬಲ ಇರೋದರಿಂದ ನೀವೇನೇ ಕೆಲಸ ಕಾರ್ಯ ವ್ಯವಹಾರದಲ್ಲಿ ಮಾಡಲಿಕ್ಕೆ ಹೋದರೂ ಕೂಡ ಬಹಳಷ್ಟು ಪ್ರಬಲವಾಗಿದೆ. ಹಾಗೆ ಯಾರಿಗೆಲ್ಲ ವಿವಾಹಗಳ ಆಗಿಲ್ಲವೋ, ಹೆಣ್ಣು ಮಕ್ಕಳಲ್ಲಾಗಿರಲಿ ಗಂಡು ಮಕ್ಕಳಲ್ಲಾಗಿರಲಿ, ಅವರಿಗೆ ಈ ಮಾಸ ಬಹಳ ಸೂಕ್ತವಾಗಿರತಕ್ಕಂಥದ್ದು. ಯಾಕಂದರೆ ಪ್ರಬಲವಾಗಿ ಗುರುಬಲ ಇರೋದರಿಂದ ಈ ದಿನಗಳಲ್ಲಿ ವಿಶೇಷವಾಗಿ ಅವರಿಗೆ ವಿವಾಹಗಳಾಗ್ತಕ್ಕಂಥದ್ದಿರುತ್ತೆ. ಯಾಕಂದರೆ ಬಹಳ ದಿನದಿಂದ ಕೆಲವೊಂದು ವಿವಾಹದಲ್ಲಿ ಅಡಚಣೆಗಳಾಗಿರುತ್ತೆ. ಆದ ಕಾರಣದಿಂದ ಈ ಮಾಸದಲ್ಲಿ ಬಹಳ ಪ್ರಬಲವಾಗಿ ಮುಂದುವರಿಯಬಹುದು. ಯಾಕಂದರೆ ಸೂಕ್ತವಾಗಿರ್ತಕ್ಕಂಥದ್ದು ಯೋಗ ಅಂತಕ್ಕಂಥದ್ದು ಬಹಳಷ್ಟು ಚೆನ್ನಾಗಿದೆ. ನಂತರ ಹಾಗೆ ಅಧಿಕಾರದಲ್ಲಿರ್ತಕ್ಕಂತಹ ಕೆಲವೊಂದು ಗುರು ಬಲ ಇರ್ತಕ್ಕಂಥದ್ದು, ಗೌರವ ಹೆಚ್ಚಾಗುವಂಥದ್ದು, ಮತ್ತು ಧನಲಾಭ ಬರ್ತಕ್ಕಂಥದ್ದು, ಹಾಗೆ ಸುಖಭೋಗ ಯೋಗ ಅಂತಕ್ಕಂಥದ್ದು ಇವ್ರದ್ದಾಗಿದೆ. ಈ ಮಾಸದಲ್ಲಿ ಡಿಸೆಂಬರು ಮಾಸ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಬಹಳ ಪ್ರಬಲವಾಗಿರತಕ್ಕಂಥದ್ದು. ನಂತರ 4ನೇ ಮನೆ, ಯಾಕಂದರೆ ಕೇತು ಇರುವುದರಿಂದ, ಯಾಕಂದರೆ ಮಿಥುನ ರಾಶಿಯವರಿಗೆ 4ನೇ ಮನೆ ಕೇತು ಆಗಿರುವುದರಿಂದ ಅಧಿಕವಾದ ತಂದೆ ತಾಯಿ ಇಂಥವರಿಗೆ ಬಹಳ ಒತ್ತಡ ಜಾಸ್ತಿ ಆಗುತ್ತೆ. ಯಾಕಂದರೆ ಮಕ್ಕಳು ಹೇಳಿದ ಮಾತು ಕೇಳದೇ ಇರುವಂಥದ್ದಾಗಿರ್ಬೋದು, ಹಾಗೆ ಅವರ ಆರೋಗ್ಯದಲ್ಲಾಗಿರ್ಬೋದು, ಮಾನಸಿಕವಾದ ಚಿಂತೆ, ಮಾನಸಿಕವಾದ ಒತ್ತಡ, ಅಧಿಕವಾದ ರೀತಿಯಲ್ಲಿ ತೊಂದರೆಗಳಿಗೆ ಈಡಾಗುವಂಥದ್ದಾಗುತ್ತೆ. ಯಾಕಂದರೆ ಈ ಮಿಥುನ ರಾಶಿಯವರು ಈ ಮಾಸದಲ್ಲಿ ಕೇತುವಿನ ಪ್ರಬಲ, ಯಾಕಂದರೆ ನೀಚ ಸ್ಥಾನದಲ್ಲಿ ಕೇತು ಇರೋದರಿಂದ ಸಾಕಷ್ಟು ಅವರಿಗೆ ತೊಂದರೆಗಳಾಗುವಂಥದ್ದು ಅಧಿಕವಾಗಿ ಇದೆ. ಹಾಗೆ ನಂತರ 3ನೇದು 5ನೇ ಮನೆ ಶುಕ್ರ ಬಹಳ ಪ್ರಬಲವಾಗಿದ್ದಾನೆ. ಯಾಕಂದರೆ ಯಾರೇ ಹೊಸದಾದ ಬಿಸ್ನೆಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಹೊಸದಾಗಿ ಉದ್ಯೋಗಗಳನ್ನು ಹುಡುಕ್ತಾ ಇದ್ದರೆ ಅವರಿಗೆ ಉದ್ಯೋಗಗಳು ಸಿಗುವಂಥ ಅವಕಾಶಗಳಿರುತ್ತೆ. ಹಾಗೆ ಅವರ ವಿವಾಹಕ್ಕೆ, ಹಾಗೆ ಅವರ ಶುಭ ಕಾರ್ಯಗಳಿಗೆ, ಹಾಗೆ ಹಣಕಾಸು ಬರ್ತಕ್ಕಂಥದ್ದಾಗಿರ್ಬೋದು, ಗೌರ್ಮೆಂಟ್ ನೌಕರಿಗಳಲ್ಲಾಗಿರ್ಬೋದು ಸಾಕಷ್ಟು ಸ್ಥಾನ ಮಾನ ಗೌರವ ಹೆಚ್ಚುವಂಥದ್ದಿರುತ್ತೆ. ಹಾಗೆ ಪ್ರಮೋಷನ್ಗಳಾಗುವಂಥದ್ದಿರುತ್ತೆ. ಹಾಗೆ ಯಾರೆಲ್ಲ ಗೌರ್ಮೆಂಟ್ ಅಧಿಕಾರದಲ್ಲಿ ಕೆಲಸಗಳನ್ನು ಹುಡುಕ್ತಾ ಇದ್ದರೆ ಅವರಿಗೆ ಸಿಗುವಂತಹ ಯೋಗಗಳಿದೆ. ಹಾಗೆ ಅವರಿಗೆ ಬಹಳಷ್ಟು ಅಭಿವೃದ್ಧಿದಾಯಕವಾಗಿ ಆಗುವಂಥದ್ದಿರುತ್ತೆ. ಹಾಗೆ ಕೆಲಸಗಳಲ್ಲಿ ಸಾಕಷ್ಟು ಅವರು ಹೆಚ್ಚಿನ ಸ್ಥಾನಮಾನ ಗಳಿಸುವಂಥದ್ದು ಅಧಿಕವಾಗಿ ಈ ಮಾಸದಲ್ಲಿ ಡಿಸೆಂಬರ್ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಬಲವಾಗಿ ಇದೆ. ಆದ ಕಾರಣದಿಂದ ಅತಿಯಾಗಿ ಅವರು ಸಾಕಷ್ಟು ಎಷ್ಟೇ ದಿನದ ಕೆಲಸಗಳು ಪೆಂಡಿಂಗ್ ಇದ್ರೂ ಕೂಡ, ಮತ್ತು ಎಷ್ಟೇ ಪ್ರಯತ್ನಗಳನ್ನು ಮಾಡ್ತಿದ್ರೂ ಕೂಡ, ಮತ್ತು ಎಷ್ಟೇ ದಿನಗಳಿಂದ ಕಷ್ಟಪಡ್ತಿದ್ರೂ ಕೂಡ ಈ ಮಾಸದಲ್ಲಿ ಸಾಕಷ್ಟು ಅವರಿಗೆ ಶುಭ ಫಲಗಳು ಸಿಗುವಂಥದ್ದು ಅಧಿಕವಾಗಿ ಇರ್ತಕ್ಕಂಥದ್ದಿದೆ. ಯಾಕಂದರೆ ಗುರು ಬಹಳಷ್ಟು ಉತ್ತಮ ಸ್ಥಾನದಲ್ಲಿದ್ದಾನೆ. ಆದ ಕಾರಣದಿಂದ ಇವೆಲ್ಲವೂ ಕೂಡ ಕೆಲಸ ಕಾರ್ಯ ವ್ಯವಹಾರ ಹಣಕಾಸು ಯಾವುದೇ ಇದ್ದರೂ ಕೂಡ ಈ ಮಾಸ ಡಿಸೆಂಬರ್ನಲ್ಲಿರ್ತಕ್ಕಂಥದ್ದು ಮಾಸದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಡಿ ಬಹಳಷ್ಟು ಅಧಿಕ ಲಾಭದಾಯಕವಾಗಿ ನಿಮ್ಮದಾಗುವಂಥದ್ದಿದೆ. ಆದ ಕಾರಣದಿಂದ ಅತಿ ಹೆಚ್ಚಾಗಿ ಸ್ಥಾನ ಮಾನ ಗೌರವ ಸಾಕಷ್ಟು ಸಿರಿವಂತಿಕೆ ಆಗುವಂಥ ಯೋಗ ಈ ಮಾಸದಲ್ಲಿರುವಂಥದ್ದು. ಆದ ಕಾರಣದಿಂದ ನೀವು ಅತಿ ಹೆಚ್ಚಾಗಿ ಪ್ರಯತ್ನಗಳನ್ನು ಪಡೋದ್ರಿಂದ ಸಾಕಷ್ಟು ಶುಭವಿದೆ. ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ
ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.